ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಎದ್ದು ತಿಂಡಿ ತಿಂದು ದೇವಸ್ಥಾನ ಕಡೆ ಬಂದೆ. ಅತಿ ಶೀಘ್ರದಲ್ಲೇ ದೇವಸ್ಥಾನ ಉದ್ಘಾಟನೆ ಆಗಲಿದೆ. ನಾನು ಹಂಗೆ ಬೈಕ್ ತಗೊಂಡು ಸಪ್ಪೆ ಕೊಯ್ಯೋಣ ಅಂತ ತೋಟದ ಕಡೆ ಬಂದೆ. ಸಪ್ಪೆ ಕೊಯ್ಯೋದೆಲ್ಲ ಮುಗೀತು, ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡಿದ್ವಿ ನಾನು ನಮ್ಮಣ್ಣ. ಮತ್ತೊಂದವರೆ ಸಪ್ಪೆನ ನಾನು ಕೊಯ್ಕೊಂಡು ಮನೆ ಕಡೆ ಬಂದೆ. ಹಂಗೆ ನಮ್ಮ ಆಕಳಿಗೆ ಹುಲ್ಲಾಕಿ ನೀರು ಕಾಸಿದೆ. ಯಾಕಂತಂದ್ರೆ ಇವತ್ತು ಅಡಿಕೆ ಕೊಯ್ಯಕ್ಕೆ ಬರ್ತಾರೆ, ಅಡಿಕೆ ಮರ ಪೂಜೆ ಮಾಡ್ಬೇಕಾಗಿತ್ತು. ಅದಕ್ಕೆ ಈ ವರ್ಷದ ಮೊದಲನೇ ಅಡಿಕೆ ಕೊಯ್ಲು ಇದು. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ ಪೂಜೆ ಮಾಡಿ ಆದ್ಮೇಲೆ ಅವರು ಅಡಿಕೆ ಕೊಯ್ಯಕ್ಕೆ ಶುರು ಮಾಡಿದ್ರು. ನಾನು ಹಂಗೆ ಹಿಂದೆ ಉದ್ರಾಯ್ಕೊಂಡು ಹೋಯ್ತಿದ್ದೆ. ನಮ್ಮ ಹೊಸ ದೇವಸ್ಥಾನ ಕಾಂಪೌಂಡಿಗೆ ಜಲ್ಲಿ ಬೇಕಾಗಿತ್ತು, ಅದಕ್ಕೆ ತರಕ್ ಬಂದಿದ್ವಿ. ಹಂಗೆ ನಾನು ನಮ್ಮ ಮನೆ ಕಡೆ ಬಂದೆ. ಅಷ್ಟ್ರಲ್ಲಿ ನಮ್ಮ ಮನೂ ಬಂದ ಕಾಲೇಜಿಂದ. ನಮ್ಮ ಮಲ್ಲಿಕಣ್ಣ ಬಂದು ಶಿವಮೊಗ್ಗ ಕರ್ಕೊಂಡೋದ, ಏನೋ ಇಂಡಿ ಮುಟ್ಟೆ ತರಬೇಕಾಗಿತ್ತಂತೆ. ಅದಕ್ಕೆ ಅಷ್ಟರಲ್ಲಿ BBA ಫ್ರೆಂಡ್ಸ್ ಕೂಡ ಸಿಕ್ಕರು ನನಗೆ, ಅವ್ರನ್ನ ಮಾತಾಡ್ಸಿದೆ. ಸಂಜೆ ಆಗಿತ್ತು. ಸಂಜೆ ಆದ್ಮೇಲೆ ನಮಗೆ ಹೊಟ್ಟೆ ಕೇಳಲ್ಲ, ಅದಕ್ಕೆ ನಮ್ಮ ಮಲ್ಲಿಕಣ್ಣನ ಕರ್ಕೊಂಡು ಕೋಲಿ ಬಜ್ಜಿ ಮತ್ತೆ ಬನ್ ಮಸಾಲ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.